ಮೊದಲ ಪ್ರಶ್ನೆ ಈ ರೀತಿ ಇದೆ, ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು? ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್. ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದ ರಾಯಸೇನಾ ಮತ್ತು ಸೀಹೋರ್ ಜಿಲ್ಲೆಯಲ್ಲಿ ಇದು ವಿಸ್ತರಿಸಿಕೊಂಡಿದೆ. ಈ ಅಭಯಾರಣ್ಯ ರಾಯಸೇನಾ ಮತ್ತು ಸೀಹೋರ್ ಜಿಲ್ಲೆಗಳಲ್ಲಿ ಈ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ವಿಸ್ತರಿಸಿಕೊಂಡಿದೆ. ಇನ್ನು ಇದನ್ನ ಈ ಒಂದು ಅಭಯಾರಣ್ಯವನ್ನು ಘೋಷಣೆ ಮಾಡಿದ್ದು ಕೇಂದ್ರೀಯ ಪರ್ಯಾವರಣ ಮತ್ತು ಜಲವಾಯು ಪರಿವರ್ತನೆ ಮಂತ್ರಾಲಯ ಮಿನಿಸ್ಟ್ರಿ ಈ ಒಂದು ಟೈಗರ್ ರಿಸರ್ವ್ ಅನ್ನ ಘೋಷಣೆ ಮಾಡಿತು. ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಟ್ರೈನ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ನೋಡಿ, ಈ ಫಸ್ಟ್ ಹೈಡ್ರೋಜನ್ ಟ್ರೈನ್ ಇದೆಯಲ್ಲ, ಇದು ಜಿಂದ್ ಮತ್ತು ಸೋಲಾಪುರ ನಡುವೆ ಈ ಟ್ರೈನ್ ಓಡಾಡುತ್ತೆ, ಈ ಟ್ರೈನ್ ಚಲಿಸುತ್ತೆ. ಡಿಸೆಂಬರ್ 2026ರವರೆಗೆ ಪ್ರಪಂಚದ 5ನೇ ಮತ್ತು ಭಾರತದ ಮೊದಲ ನೈಟ್ ಸಫಾರಿ ಎಲ್ಲಿ ಪ್ರಾರಂಭಿಸಲಾಗುವುದು? ನೋಡಿ, ಪ್ರಪಂಚದ 5ನೇ ಮತ್ತು ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿ ಆಗುತ್ತೆ. ಇದು ಡಿಸೆಂಬರ್ 2026 ವೇಳೆಗೆ ಇದನ್ನ ಶುರು ಮಾಡ್ತೀವಿ ಅಂತ ಹೇಳಲಾಗುತ್ತೆ. ಸೊ ಎಲ್ಲಿ ಕೇಳಿದ್ರೆ ಇದು ಲಕ್ನೋದಲ್ಲಿ, ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಡಿಸೆಂಬರ್ 2026 ವೇಳೆಗೆ ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿಯನ್ನ ಪ್ರಾರಂಭ ಮಾಡಲಾಗುತ್ತೆ. ಯಾವ ದೇಶವು ಇಂಟರ್ನ್ಯಾಷನಲ್ ಕ್ರಯೋಸ್ಫೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ದೇಶವಾಗಲಿದೆ? ಇಂಟರ್ನ್ಯಾಷನಲ್ ಕ್ರಯೋಸ್ಫೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ದೇಶವಾಗಿರಲಿರುವ ದೇಶ ಯಾವುದು ಕೇಳಿದ್ರೆ ವೆನಿಜುವೆಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಗ್ಲೋಬಲ್ ವಾರ್ಮಿಂಗ್ಗೆ ರಿಲೇಟೆಡ್ ಆಗಿರುವಂತದ್ದು. ಸೊ ಇದು ಅತಿ ಹೆಚ್ಚು ಪರಿಣಾಮಕಾರಿಯಾದಂತಹ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾದಂತಹ ದೇಶ ಅಂತೇಳಿ ಗುರುತಿಸಿಕೊಂಡಿದೆ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಭಾರತದ 2ನೆಯ ಚಿಟ್ಟೆಗಳ ವಿವಿಧತಾ ಕೇಂದ್ರವಾಗಲಿದೆ? ಸೆಕೆಂಡ್ ಬಟರ್ಫ್ಲೈ ಪಾರ್ಕ್. ಸೊ ಸರಿಯಾದ ಉತ್ತರ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ 446 ಪ್ರಜಾತಿಯ ಚಿಟ್ಟೆಗಳಿವೆ. 446 ಪ್ರಜಾತಿಯ ಚಿಟ್ಟೆಗಳಿವೆ. ಹಾಗಾಗಿ ಇದನ್ನ ಭಾರತದ 2ನೆಯ ಚಿಟ್ಟೆ ವಿವಿಧತಾ ಕೇಂದ್ರ ಅಂತೇಳಿ ಘೋಷಣೆ ಮಾಡಿದ್ರು. ಮತ್ತು ಭಾರತದ ಮೊದಲ ಚಿಟ್ಟೆ ವೈವಿಧ್ಯ ಕೇಂದ್ರ ಯಾವುದು ಕೇಳಿದ್ರೆ ಅರುಣಾಚಲ ಪ್ರದೇಶದ ನಮದಪ ರಾಷ್ಟ್ರೀಯ ಉದ್ಯಾನವನ. ನಮದಪ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಭಾರತದ ಮೊಟ್ಟ ಮೊದಲ ಚಿಟ್ಟೆಗಳ ವೈವಿಧ್ಯತಾ ಕೇಂದ್ರವಾಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ 2 ವೆಟ್ಲ್ಯಾಂಡ್ ಅಂದ್ರೆ ಆರ್ದ್ರ ಭೂಮಿ, ಭಾರತದ ಯಾವ 2 ರಾಜ್ಯದ 2 ಆರ್ದ್ರ ಭೂಮಿಗಳನ್ನ ರಾಮ್ಸರ್ ಸೈಟ್ಸ್ಗೆ ಪಟ್ಟಿಗೆ ಸೇರಿಸಲಾಯಿತು? ಸರಿಯಾದ ಉತ್ತರ ಬಿಹಾರ ರಾಜ್ಯದ 2 ಆರ್ದ್ರ ಭೂಮಿ, 2 ವೆಟ್ಲ್ಯಾಂಡ್ಗಳನ್ನ ರಾಮ್ಸರ್ ಪಟ್ಟಿಗೆ ಸೇರಿಸಲಾಯಿತು. ಈ 2 ವೆಟ್ಲ್ಯಾಂಡ್ಗಳು ಯಾವುದು ಕೇಳಿದ್ರೆ ನಾಗಿ ಮತ್ತು ನಕಟಿ ಎನ್ನುವಂತಹ 2 ವೆಟ್ಲ್ಯಾಂಡ್ಗಳನ್ನ ರಾಮ್ಸರ ಸೈಟ್ಗೆ ಸೇರಿಸಲಾಯಿತು. ಇದು ಭಾರತದ 82ನೇ ರಾಮ್ಸರ್ ಸೈಟ್ ಆಗಿದೆ. ಭಾರತದಲ್ಲಿ ಒಟ್ಟು 82 ರಾಮಸರ ಭೂಮಿಗಳಿವೆ, ರಾಮಸರ ಸೈಟ್ಸ್. ಭಾರತದಲ್ಲಿ ಟೋಟಲ್ ಇರುವಂತದ್ದು ಎಷ್ಟು? 82 ರಾಮಸರ ಸೈಟ್ಸ್. ನಾರ್ವೆಸ್ಟರ್ ಇದರ ಅಧ್ಯಯನ ಮಾಡುವ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಸೊ ನಾರ್ವೆಸ್ಟರ್ ಇದೆಯಲ್ಲ, ನಾರ್ವೆಸ್ಟರ್ ಅಂದ್ರೆ ಇದೊಂದು ಬಗೆಯ ತೂಫಾನ್ ಅಥವಾ ಸೈಕ್ಲೋನ್. ಮತ್ತು ಈ ತುಫಾನ್ ಅಥವಾ ಸೈಕ್ಲೋನ್ ಇದೆಯಲ್ಲ, ಇದು ಭಾರತ ಮತ್ತು ಬಾಂಗ್ಲಾದಲ್ಲಿ ಬೀಸುವಂಥದ್ದು. ಭಾರತ ಮತ್ತು ಬಾಂಗ್ಲಾದಲ್ಲಿ ಇದು ಕಂಡು ಬರುತ್ತೆ. ಸೊ ಈ ಸೈಕ್ಲೋನ್ನ ಅಧ್ಯಯನ ಮಾಡುವಂತಹ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಕೇಳಿದ್ರೆ
ಒಡಿಸ್ಸಾದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ, ಬಯೋಡೈವರ್ಸಿಟಿ ಡೇ ಅಂತ ಕರಿತೀವಲ್ಲ, ಬಯೋಡೈವರ್ಸಿಟಿ ಡೇ. ಸೊ ಈ ಬಯೋಡೈವರ್ಸಿಟಿ ಡೇ ಅನ್ನ ಎಲ್ಲಿ, ಅಂತಾರಾಷ್ಟ್ರೀಯ ಜೈವ ವೈವಿಧ್ಯ ದಿವಸವನ್ನ ಎಲ್ಲಿ ಯಾವಾಗ ಆಚರಿಸಲಾಗುತ್ತೆ ಅಂದ್ರೆ ಸರಿ ಉತ್ತರ ಮೇ 22. 2024ನೇ ಸಾಲಿನ ಥೀಮ್ ಏನು ಹಾಗಾದ್ರೆ? 2024ನೇ ಸಾಲಿನ ಬಯೋಡೈವರ್ಸಿಟಿ ಡೇ, ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ, ಇದರ ಥೀಮ್ ಏನು ಕೇಳಿದ್ರೆ, ಥೀಮ್ ತುಂಬಾ ಇಂಪಾರ್ಟೆಂಟ್. ಬಿ ಪಾರ್ಟ್ ಆಫ್ ದ ಪ್ಲಾನ್. ಬಿ ಪಾರ್ಟ್ ಆಫ್ ದ ಪ್ಲಾನ್ ಎಂಬುದು ಈ ವರ್ಷದ ಥೀಮ್ ಅಥವಾ ಧ್ಯೇಯ ವಾಕ್ಯವಾಗಿದೆ. 16ನೇ COP16 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ರಿಯಾದ್ ನಲ್ಲಿ ಆಯೋಜಿಸಲಾಗಿತ್ತು. ಇದು ರಿಯಾದ್ ಇದೆಯಲ್ಲ, ಇದು ಸೌದಿ ಅರೇಬಿಯಾದಲ್ಲಿದೆ. ಸೌದಿ ಅರೇಬಿಯಾದಲ್ಲಿದೆ. ಇದು UNCCD ಇದರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಕಾನ್ಫರೆನ್ಸ್ ಆಗಿದೆ. ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಸರಿಯಾದ ಉತ್ತರ ಲೇಹ್ನಲ್ಲಿ ಸ್ಥಾಪಿಸಲಾಯಿತು. ಇದು ಲಡಾಖ್ ನಲ್ಲಿ ಇದೆ, ಲಡಾಖ್ ಬಳಿಯ ಲೇಹ್ನಲ್ಲಿ. ಗುರು ದಾಸಿದಾಸ ತಾಮೋರ ಪಿಂಗಲ ಟೈಗರ್ ರಿಸರ್ವ್, ಗುರು ದಾಸಿದಾಸ ತಮೋರ ಪಿಂಗಲ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇದು ಭಾರತದ 56ನೇ ಟೈಗರ್ ರಿಸರ್ವ್ ಆಗಿದೆ. ಭಾರತದ 56ನೇ ಟೈಗರ್ ರಿಸರ್ವ್ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಸಂಯುಕ್ತ ರಾಷ್ಟ್ರದ 29ನೇ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು? ಸರಿ ಉತ್ತರ ಅಜರ್ಬೈಜಾನ್ ನಲ್ಲಿ ಪ್ರಾರಂಭ ಆಯಿತು. ಸೊ ಈ ಜಲವಾಯು ಪರಿವರ್ತನಾ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದು COP29. ಇದು ಅಜರ್ಬೈಜಾನ್ ದೇಶದ ಬಾಕು ಎಂಬಲ್ಲಿ ಈ ಸಮ್ಮೇಳನ ಪ್ರಾರಂಭ ಆಯಿತು. ಈ ಕೆಳಗಿನ ಯಾವ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಪಕ್ಕೆ ಟೈಗರ್ ರಿಸರ್ವ್. ಈ ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ, ಪಕ್ಕೆ ಟೈಗರ್ ರಿಸರ್ವ್ ಇದು ಅರುಣಾಚಲ ಪ್ರದೇಶದಲ್ಲಿ ಇರುವಂತದ್ದು. ಅರುಣಾಚಲ ಪ್ರದೇಶ, ಪಕ್ಕೆ ಟೈಗರ್ ರಿಸರ್ವ್ ಅರುಣಾಚಲ ಪ್ರದೇಶದಲ್ಲಿ ಇದೆಯಲ್ಲ, ಇಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಲಾಯಿತು. ಪ್ರಥಮ ವಿಶ್ವ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 176ನೇ ಸ್ಥಾನದಲ್ಲಿದೆ. ಒಟ್ಟು 180 ದೇಶಗಳ ಒಂದು ಆಯ್ಕೆಯ ಪಟ್ಟಿ ಇದು. ಇದರಲ್ಲಿ ಭಾರತ 176ನೇ ಸ್ಥಾನದಲ್ಲಿದೆ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ. ಬಹಳ ಗಂಭೀರವಾದ ವಿಚಾರ ಇದು, ಯಾಕಂದ್ರೆ ಭಾರತ ತುಂಬಾ ಕೆಳಗಡೆ ಇದೆ ಅಂತೇಳಿ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಲಕ್ಸಂಬರ್ಗ್, ಅತಿ ಹೆಚ್ಚು ಪ್ರಕೃತಿ ಸಂರಕ್ಷಣೆ ಮಾಡುವಂತ ದೇಶ ಇದು. ಎರಡನೇ ಸ್ಥಾನದಲ್ಲಿ ಎಸ್ತೋನಿಯಾ, ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ಸೊ ಭಾರತ 176ನೇ ಸ್ಥಾನದಲ್ಲಿದೆ. ಏಷ್ಯನ್ ಗೋಲ್ಡನ್ ಕ್ಯಾಟ್ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಮಾನಸ ನ್ಯಾಷನಲ್ ಪಾರ್ಕ್. ಇದು ಇಲ್ಲಿ ಒಂದು ವಿಶೇಷ ಮತ್ತು ಅಪರೂಪದ ಪ್ರಭೇದ ಇದು ಏಷ್ಯನ್ ಗೋಲ್ಡನ್ ಕ್ಯಾಟ್. ಇದು ಮಾನಸ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಮಾನಸ ನ್ಯಾಷನಲ್ ಪಾರ್ಕ್ ಇರೋದು ಅಸ್ಸಾಂ ರಾಜ್ಯದಲ್ಲಿ. ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಇದನ್ನ ಖಾಲಿ ಅಥವಾ ಕೈಲಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕೈಲಿ ಇರೋದು ಕೊಲಂಬಿಯಾದಲ್ಲಿ. ಬಯೋಡೈವರ್ಸಿಟಿ ಸಮ್ಮಿಟ್ ಇದು ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ. NTCA ಪ್ರಕಾರ ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಹುಲಿಗಳು ಮೃತಪಟ್ಟಿವೆ? NTCA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದರ ಪ್ರಕಾರ ಭಾರತದಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಹುಲಿಗಳು ಸತ್ತಿದ್ದಾವೆ ಅಂತ. ಸರಿಯಾದ ಉತ್ತರ 628. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ವಿಶ್ವ ಪರ್ಯಾವರಣ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 7. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಅಕ್ಟೋಬರ್ 7. ನೋಡಿ, 2024 ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು ಕೇಳಿದ್ರೆ, ವಿಶ್ವ ಪರ್ಯಾವರಣ ದಿನದ 2024 ಥೀಮ್ ಏನಾಗಿತ್ತು ಕೇಳಿದ್ರೆ, ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಅ ಬೆಟರ್ ಅರ್ಬನ್ ಫ್ಯೂಚರ್ ಅಂತೇಳಿ. ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಬೆಟರ್ ಅರ್ಬನ್ ಫ್ಯೂಚರ್. ಭಾರತ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೈತ್ರಿ 2 ಎಂಬ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲಿದೆ? ಅಲ್ಲ, ಇದು ಸ್ಥಾಪಿಸಿ ಆಗಿದೆ. ವಿಕಸನ ಮಾಡುತ್ತೆ, ವಿಕಸನ ಮಾಡಲಿದೆ. ಆಕ್ಚುಲಿ ಮೈತ್ರಿ 2 ಆಲ್ರೆಡಿ ಇದು ಎಕ್ಸಿಸ್ಟ್, ಇದೆ ಇದು. ಸೊ ಎಲ್ಲಿದೆ ಕೇಳಿದ್ರೆ ಇದು ಅಂಟಾರ್ಟಿಕಾದಲ್ಲಿದೆ. ಎಲ್ಲಿದೆ ಇದು? ಅಂಟಾರ್ಟಿಕಾದಲ್ಲಿ ಇರುವಂಥದ್ದು. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು, ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಯಾವ ದೇಶ ಕೇಳಿದ್ರೆ ಚೀನಾ, ನಂತರ USA, ಭಾರತ 3ನೇ ಸ್ಥಾನದಲ್ಲಿ ಇದೆ. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ. ಸಂಶೋಧಕರು ಪ್ರಪಂಚದ ಅತಿ ದೊಡ್ಡ ಬ್ಲೂ ಹೋಲ್ ಅನ್ನ ಎಲ್ಲಿ ಅನ್ವೇಷಣೆ ಮಾಡಿದ್ದಾರೆ? ಸರಿಯಾದ ಉತ್ತರ ಮೆಕ್ಸಿಕೋದಲ್ಲಿ. ಈ ಬ್ಲೂ ಹೋಲ್ ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ 420 ಮೀಟರ್ ಅಗಲ ಇರುವಂತದ್ದು. ಭಾರತದ ಯಾವ ಕಂಪನಿಗೆ ಲಂಡನ್ ನಲ್ಲಿ ಗ್ರೀನ್ ವರ್ಲ್ಡ್ ಅವಾರ್ಡ್ 2024? ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗ್ರೀನ್ ವರ್ಲ್ಡ್ ಅವಾರ್ಡ್ 2024 ಲಂಡನ್ ನಲ್ಲಿ ನಡೀತಿದ್ದು. ಇದು ಯಾವ ಭಾರತದ ಕಂಪನಿಗೆ ಸಿಕ್ತು ಕೇಳಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಸರ್ಕಾರ ಪ್ರಾಯೋಜಿತ ಒಂದು ಕಂಪನಿ ಇದು. ಈ ಕೋಲ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೇಳೋದಾದ್ರೆ ಇದು 1975ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಕಲ್ಕತ್ತಾ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು PM ಪ್ರಸಾದ್. ಈ ಅಂಶಗಳು ಗೊತ್ತಿರಲಿ, PM ಪ್ರಸಾದ್. ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಯುನೆಸ್ಕೋ ಸುನಾಮಿ ರೆಡಿ, ಒಂದು ಸುನಾಮಿ ರೆಡಿ ಇರಿ ಅಂತೇಳಿ ಸುನಾಮಿ ರೆಡಿ ಎಂಬ ರೂಪದ ಮಾನ್ಯತೆಯನ್ನ ನೀಡಿದೆ? ಯಾವ ರಾಜ್ಯದ ಒಂದು ಹಳ್ಳಿಗೆ? ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ತಟಿಯಾ ಎನ್ನುವಂತ ಗ್ರಾಮ ಇದು. ಗ್ರಾಮ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಒಡಿಸ್ಸಾ ರಾಜ್ಯದ ತಟಿಯಾ ಎಂಬಂತ ಗ್ರಾಮಕ್ಕೆ ಯುನೆಸ್ಕೋ ಇದೆಯಲ್ಲ, ಇದು ಸುನಾಮಿ ರೆಡಿ ಎನ್ನುವಂತಹ ಒಂದು ಮಾನ್ಯತೆ ನೀಡಿದೆ. ಈ ಕೆಳಗಿನ ಯಾವ ರಾಜ್ಯವು ಪಕ್ಷಿ ಪ್ರಜಾತಿಗಳ ಸಂರಕ್ಷಣೆಗಾಗಿ ಮೊಟ್ಟ ಮೊದಲ ಪಕ್ಷಿ ಗ್ಯಾಲರಿಯನ್ನ ಸ್ಥಾಪಿಸಿದೆ? ಪಕ್ಷಿ. ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಬೀಸಿದ ಸೈಕ್ಲೋನ್ ರೈಮನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು? ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೈಕ್ಲೋನ್ಗಳಿಗೆ ಹೆಸರಿಡುವಂತಹ ದೇಶಗಳ ಪಟ್ಟಿ ಅದೊಂಥರ ಸೀರಿಯಲ್ ಪ್ರಕಾರ ಬರ್ತಾ ಹೋಗುತ್ತೆ. ಒಂದೊಂದು ದೇಶಕ್ಕೆ ಒಂದೊಂದ್ಸರಿ ಅವಕಾಶವನ್ನು ಕೊಡ್ತಾರೆ. ಸೊ 2024ರಲ್ಲಿ ಭಾರತದಲ್ಲಿ ಬೀಸಿದಂತಹ ರೈಮನ್ ಎನ್ನುವಂತಹ ಸೈಕ್ಲೋನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು ಕೇಳಿದ್ರೆ ಓಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ವೇದಿಕೆಯ ಯಾತ್ರಾ ಮತ್ತು ಪರ್ಯಟನಾ ವಿಕಾಸ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಇದರಲ್ಲಿ ಭಾರತ 39ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವಂತದ್ದು, ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಕೇಳಿದ್ರೆ USA. ಎರಡನೇ ಸ್ಥಾನದಲ್ಲಿರುವಂತದ್ದು ಸ್ಪೇನ್. ಇನ್ನು ಮೂರನೇ ಸ್ಥಾನದಲ್ಲಿರುವಂತದ್ದು ಜಪಾನ್. ವಿಶ್ವ ಪ್ರವಾಸಿ ಪಕ್ಷಿ ದಿವಸ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ. ಮೈಗ್ರೇಟೆಡ್ ಬರ್ಡ್ ಡೇ ನೋಡಿ, ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ, ಅಂದ್ರೆ ಉತ್ತರ ಧ್ರುವದಿಂದ ಆಲ್ಮೋಸ್ಟ್ ಪಕ್ಷಿಗಳು ಈ ಮೊಟ್ಟೆಯನ್ನು ಇಡುವ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಟೈಮಲ್ಲಿ ವಲಸೆ ಬರ್ತವೆ. ಈ ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಅಕ್ಟೋಬರ್ 12. ಸೊ 2024ರ ವಿಶ್ವ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್ ಅಂತ. ಇನ್ಸೆಕ್ಟ್ಸ್
ಫಾರ್ ಬರ್ಡ್ಸ್, ಪಕ್ಷಿಗಳಿಗಾಗಿ ಕೀಟಗಳು ಅಂತ. ಮಹಾರಾಷ್ಟ್ರದ ನಾಗಪುರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ನಿತಿನ್ ಗಡ್ಕರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೈನೋ ದಿನಾಚರಣೆ, ಗೇಂಡಾಮೃಗಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಸೆಪ್ಟೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024 ಥೀಮ್ ನೋಡಿ, ಕೀಪ್ ದ 5 ಅಲೈವ್. ಕೀಪ್ ದ 5 ಅಲೈವ್. ವಿಶ್ವ ಜೈವಿಕ ಇಂಧನ ದಿವಸವನ್ನ ಯಾವಾಗ ಆಚರಿಸಲಾಯಿತು ಅಂತೇಳಿ? ಸರಿಯಾದ ಉತ್ತರ ಆಗಸ್ಟ್ 10. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಜೈವಿಕ ಇಂಧನ ದಿನವನ್ನ ಆಗಸ್ಟ್ 10ರಂದು ಆಚರಿಸಲಾಯಿತು. ಇನ್ನು 2024 ವಿಶ್ವ ಜೈವಿಕ ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಅಥವಾ ಧ್ಯೇಯವಾಕ್ಯ ಅಂತೀವಲ್ಲ, ಧ್ಯೇಯವಾಕ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ಫ್ಯೂಯಲಿಂಗ್ ಅ ಗ್ರೀನರ್ ಫ್ಯೂಚರ್ ಅಂತೇಳಿ. ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ಫ್ಯೂಯಲಿಂಗ್ ಅ ಗ್ರೀನರ್ ಫ್ಯೂಚರ್ ಅಂತೇಳಿ 2024 ಥೀಮ್ ಇದಾಗಿತ್ತು. ಸೊ ಇವತ್ತಿನ ಸೆಷನ್ನ ಮೊದಲ ಪ್ರಶ್ನೆ ಈ ರೀತಿದೆ, ಹಿಮ ಉನ್ನತಿ ಎನ್ನುವಂತ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಮಾಚಲ ಪ್ರದೇಶದಲ್ಲಿ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಹಿಮ ಉನ್ನತಿ ಎನ್ನುವಂತಹ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸೊ ಇದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡುವಂಥದ್ದು. ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವಂತಹ, ನ್ಯಾಚುರಲ್ ಫಾರ್ಮಿಂಗ್ಗೆ ಪ್ರಮೋಟ್ ಮಾಡುವಂತ ಒಂದು ಪ್ರಮುಖವಾದ ಯೋಜನೆ ಇದು. ಹೆಸರಲ್ಲೇ ಇದೆ ಹಿಮ ಉನ್ನತಿ ಅಂತೇಳಿ, ಹಿಮಾಚಲ್ ಪ್ರದೇಶ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ. 12 ವರ್ಷಗಳಿಗೊಮ್ಮೆ ಅರಳುವ ನೀಲಕುರಂಜಿ ಎನ್ನುವಂತ ಫ್ಲವರ್, ನೀಲಕುರಂಜಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬಂತು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲಾ ರಾಜ್ಯಗಳಲ್ಲಿ ಕಂಡುಬಂತು. ಈ ನೀಲಕುರಂಜಿ ಇದೆಯಲ್ಲ, ಇದೊಂದು ವಿಶೇಷ ಪ್ರಭೇದ ಹೂವು. ಈ ನೀಲಕುರಂಜಿ ಹೂವು ಬಿಟ್ಟಾಗ ಆಲ್ಮೋಸ್ಟ್ ಇಡೀ ಬೆಟ್ಟಗಳು ನೀಲಿಯಾಗಿ ಕಾಣುತ್ತೆ. ಇದು ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್, ಅಂದ್ರೆ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಕ್ಕೆ ಸೇರುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಅಳಿವಿನಂಚಿನಲ್ಲಿದೆ ಇದು ಸಸ್ಯ ಪ್ರಭೇದ. 12 ವರ್ಷಗಳಿಗೊಮ್ಮೆ ಈ ಹೂವು ಬಿಡುತ್ತೆ, ನೀಲಿ ಕುರಂಜಿ ಹೂವು. ಇತ್ತೀಚೆಗೆ ನಾವು ಕಳೆದ ವರ್ಷ ಕುದುರೆಮುಖ ಈ ಒಂದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಇಡಿಯಾಗಿ ಬೆಟ್ಟ ಪ್ರದೇಶಗಳು ನೀಲಿಯಾಗಿದ್ದು ಕಾಣಿಸ್ತು. ಅದಕ್ಕೆ ಕಾರಣ ಈ ನೀಲಿ ಕುರಂಜಿ ಹೂವು. ಇದು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಅಂತ ಗುರುತಿಸಲ್ಪಟ್ಟಿದೆ, ಅಥವಾ ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಅನ್ವೇಷಕರು ಯುನಿಯಾಲ ಮಲ್ಟಿ ಬ್ರಾಕ್ಟಿಯಾಟ ಎನ್ನುವಂತಹ 140 ವರ್ಷಗಳ ನಂತರದ ಒಂದು ಸಸ್ಯ ಜಾತಿಯನ್ನ ಅನ್ವೇಷಣೆ ಮಾಡಿದ್ರು? ಸರಿಯಾದ ಉತ್ತರ ಪಶ್ಚಿಮ ಘಟ್ಟದಲ್ಲಿ. ಎಲ್ಲಿ ಅಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಕೂಡ ಒಂದು ಬಗೆಯ ರೇರ್ ಟ್ರೀ ಸ್ಪೀಸೀಸ್ ಆಗಿದೆ, ಅಪರೂಪದ ಸಸ್ಯ ವರ್ಗಕ್ಕೆ ಸೇರುತ್ತಿದ್ದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರಾಟಕೋಬಾ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಕೊಲಂಬಿಯಾ ದೇಶದಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು ಹುಲಿಗಳ ಸಂಖ್ಯೆಯ ಪುನರ್ಜೀವನ ಮಾಡಲು ಮತ್ತು ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ನಿಂದ ಸಹ್ಯಾದ್ರಿ ಟೈಗರ್ ರಿಸರ್ವ್ಗೆ ಹುಲಿಗಳನ್ನು ಸ್ಥಳಾಂತರ ಮಾಡಲು ನಿರ್ಧಾರ ಮಾಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು 90 ಮಿಲಿಯನ್ ವರ್ಷ ಹಳೆಯದಾದಂತಹ 90 ಮಿಲಿಯನ್ ವರ್ಷ ಹಳೆಯದಾದಂತಹ ಡೈನೋಸಾರ್ ಅನ್ನ ಪತ್ತೆ ಹಚ್ತಾರೆ? ಇದು ಸಸ್ಯಾಹಾರಿ ಚಾಕಿಸಾರಸ್ಸೆ ನಿಕೋಲ್ ಎನ್ನುವಂತ ಡೈನೋಸಾರ್ ಆಗಿದೆ. ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಅರ್ಜೆಂಟೈನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರಿಗೆ 2024ನೇ ಸಾಲಿನ ಗೋಲ್ಡನ್ ಪರ್ಯಾವರಣ ಪುರಸ್ಕಾರ, ಗೋಲ್ಡನ್ ಇದು ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಸಿಕ್ತು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದ್ರೆ ಈ ಗೋಲ್ಡನ್ ಪರ್ಯಾವರಣ ಪುರಸ್ಕಾರವನ್ನ ಗ್ರೀನ್ ನೋಬೆಲ್ ಅಂತ ಕರೀತಾರೆ. ಸೊ ಯಾವ ಪ್ರಶಸ್ತಿಯನ್ನ ಗ್ರೀನ್ ನೋಬೆಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಅಂತ ಗೊತ್ತಿರಲಿ. ಸೊ 2024ನೇ ಸಾಲಿನಲ್ಲಿ ಯಾವ ಇಂಡಿಯನ್ಗೆ ಇದು ಸಿಕ್ತು ಕೇಳಿದ್ರೆ ಅಲೋಕ ಶುಕ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ ರಾಜ್ಯವು ಯಾವ ರಾಜ್ಯದೊಂದಿಗೆ ಸೇರಿಕೊಂಡು ಪ್ರಾಜೆಕ್ಟ್ ಚೀತಾ ಇದು ಚೀತಾವನ್ನ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ರಾಜಸ್ಥಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಯೋಸ್ಫಿಯರ್ ರಿಸರ್ವ್ ಡೇ ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 3. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಯೋಸ್ಫಿಯರ್ ಡೇ. ಯಾವ ರಾಜ್ಯದಲ್ಲಿ ಏಷ್ಯಾದ ಸಿಂಹಗಳ ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಬಾರ್ಡ್ ಎನ್ನುವಂತ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ಧಾನ ಅಥವಾ ಡಾನಾ ಇದನ್ನ ನಾಮಕರಣ ಮಾಡಿದ ದೇಶ ಯಾವುದು? ನೋಡಿ ಸ್ನೇಹಿತರೆ, ಯಾವುದೇ ಸೈಕ್ಲೋನ್ಗಳು ಎದ್ದಾಗ ಅದನ್ನ ಸರದಿ ಪ್ರಕಾರದಲ್ಲಿ ಒಂದೊಂದು ದೇಶ ನಾಮಕರಣ ಮಾಡ್ತಾ ಹೋಗುತ್ತೆ. ಸೊ ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ದಾನಾ ಎನ್ನುವಂತಹ ಸೈಕ್ಲೋನ್ಗೆ ನಾಮಕರಣ ಮಾಡಿದ ದೇಶ ಕತಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಈ ಕೆಳಗಿನ ಯಾವ ದೇಶವನ್ನ ಮಲೇರಿಯಾ ಮುಕ್ತ ದೇಶ ಅಂತೇಳಿ ಘೋಷಣೆ ಮಾಡಿತು 2024 ಅಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೊ ಸರಿಯಾದ ಉತ್ತರ ಈಜಿಪ್ಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೆಲೆನ್ ಎನ್ನುವಂತಹ ಬಿರುಗಾಳಿಗೆ ಹೆಸರನ್ನ ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಅಮೆರಿಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೃಕ್ಷಾರೋಪಣ ಅಭಿಯಾನ 2024 ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ವೃಕ್ಷಾರೋಪಣ ಅಭಿಯಾನ 2024. ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯದ ಧನಾಬಾದ್ ಎಂಬಲ್ಲಿ ವೃಕ್ಷಾರೋಪಣ ಅಭಿಯಾನ 2024 ಪ್ರಾರಂಭ ಮಾಡಲಾಯಿತು. ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಯೋಜನೆ. ಜೈವ ವೈವಿಧ್ಯತೆಗಾಗಿ 2024ನೇ ಸಾಲಿನ ಮಿಡೋರಿ ಅವಾರ್ಡ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಮಿಡೋರಿ ಅವಾರ್ಡ್ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ ಇಬ್ಬರು. ವೀರಾ ಒರೋನವಾ ಮತ್ತು ಎಸ್ಬಿಲ್ ಅಗಸ್ಟಿನಾ ಇವರಿಬ್ರು ಕೂಡ 2024ನೇ ಸಾಲಿನ ಮಿಡೋರಿ ಪುರಸ್ಕಾರ ಪಡೆದರು. 2024ನೇ ಸಾಲಿನ ಮಿಲ್ಟನ್ ಎನ್ನುವಂತ ಸೈಕ್ಲೋನ್ ಯಾವ ದೇಶಕ್ಕೆ ಬಂದು ಅಪ್ಪಳಿಸಿತು? ಮಿಲ್ಟನ್ ಎನ್ನುವಂತ ಸೈಕ್ಲೋನ್. ಸರಿಯಾದ ಉತ್ತರ ಅಮೆರಿಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಜಲ ಪುರಸ್ಕಾರ 2023ಕ್ಕೆ ಭಾಜನವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಸೊ ಇದು ಈ ಪ್ರಶಸ್ತಿಗೆ ಭಾಜನವಾದ 5ನೇ ರಾಜ್ಯವಾಗಿದೆ. ವಿಶ್ವ ಆಹಾರ ದಿನ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 16. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2024ನೇ ಸಾಲಿನ ವರ್ಲ್ಡ್ ಫುಡ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ರೈಟ್ ಟು ಫುಡ್ ಫಾರ್ ಅ ಬೆಟರ್ ಲೈಫ್ ಅಂಡ್ ಅ ಬೆಟರ್ ಫ್ಯೂಚರ್. ರೈಟ್ ಟು ಫುಡ್ ಫಾರ್ ಎ ಬೆಟರ್ ಲೈಫ್ and a better future. ಯುರೋಪಿಯನ್ ಹೈಡ್ರೋಜನ್ ವೀಕ್ ಇದರ ವಿಶೇಷ ಭಾಗಿದಾರ ದೇಶವಾಗಿ ಘೋಷಿಸಲ್ಪಟ್ಟ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿದ ಮಿಷನ್ ಮೌಸಮ್ ಇದರ ಅವಧಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 2 ವರ್ಷ. ಭೌಗೋಳಿಕ ಅನ್ವೇಷಕರು
ಸ್ವಾಪ್ ಫಾರೆಸ್ಟ್, ಹಿಸ್ಟರಿಕಲ್ ಸ್ವಾಪ್ ಫಾರೆಸ್ಟ್ ಅನ್ನ ಎಲ್ಲಿ ಅನ್ವೇಷಣೆ ಮಾಡಿದ್ರು, ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೇಚರ್ ಜರ್ನಲ್ ಇದರ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಪ್ಲಾಸ್ಟಿಕ್ ನಿಂದ ಕಲುಷಿತವಾದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. WHO ನೇಪಾಳದ ಯಾವ ನಗರವನ್ನ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ನಗರವನ್ನ ಹೆಲ್ದಿ ಸಿಟಿ, ಆರೋಗ್ಯವಂತ ನಗರ ಅಂತೇಳಿ ಘೋಷಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಧೂಲಿಕೆಲಾ. ಇದು ಏಷ್ಯಾದ 2ನೇ ಮತ್ತು ನೇಪಾಳದ ಮೊದಲ ನಗರವಾಗಿದೆ. ಏಷ್ಯಾದ 2ನೇ ಹೆಲ್ದಿ ಸಿಟಿ ಆಗಿದೆ. ತೆಲಂಗಾಣ ವೃಕ್ಷಪುರುಷ ಅವಾರ್ಡ್ 2024 ವಿಜೇತರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ತೆಲಂಗಾಣ ವೃಕ್ಷಪುರುಷ 2024 ವಿಜೇತರು ಎನ್ ಬಲರಾಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಎನ್ ಬಲರಾಮ. ಏಕ್ ಪೇಡ್ ಮಾ ಕೆ ನಾಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಅಭಿಯಾನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಧ್ಯಪ್ರದೇಶ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಿಮ ಉನ್ನತಿ ಎನ್ನುವಂತ ನೂತನ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಕೆಳಗಿನ ಯಾವ ಸಂಸ್ಥೆಗೆ ಬ್ಲೂ ಪ್ಲಾನೆಟ್ ಅವಾರ್ಡ್ 2024 ಸಿಕ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಬ್ಲೂ ಪ್ಲಾನೆಟ್ ಅವಾರ್ಡ್ 2024 ಸರಿಯಾದ ಉತ್ತರ IPBES ಸಂಸ್ಥೆ. ಈ ಸಂಸ್ಥೆ 2012ರಲ್ಲಿ ಶುರುವಾಯಿತು. ಈ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಬಾನ್ ಜರ್ಮನಿ ದೇಶದಲ್ಲಿದೆ. ಮತ್ತು ಇದರ ಪ್ರಸ್ತುತ ಕಾರ್ಯವಾಹಕ ನಿಯಂತ್ರಕರು ಯಾರು ಕೇಳಿದ್ರೆ ಡಾಕ್ಟರ್ ಎನಿ ಲೆರಿಗೌಡ್ರಿ. ವರ್ಲ್ಡ್ ರೈನ್ ಫಾರೆಸ್ಟ್ ಡೇ 2024 ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವರ್ಲ್ಡ್ ರೈನ್ ಫಾರೆಸ್ಟ್ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 22. ಮೊದಲಿಗೆ 2017ರಲ್ಲಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅನ್ನ ಪ್ರಾರಂಭಿಸಲಾಯಿತು ಪ್ರಥಮವಾಗಿ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಜಟಾಯು ಸಂರಕ್ಷಣಾ ಮತ್ತು ಪ್ರಜನನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೊಂದು ಕ್ಲೂ ಇದೆ, ಅದು ಎಲ್ಲಿದೆ ಕೇಳಿದ್ರೆ ಮಹಾರಾಜಗಂಜ್. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ, ಒಡಿಶಾ, ಉತ್ತರ ಪ್ರದೇಶ್, ಅಸ್ಸಾಂ, ಹರಿಯಾಣ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.